ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ವಸುದೈವ ಕುಟುಂಬ ಇದೇ ಸೆಪ್ಟೆಂಬರ್ 15ರಿಂದ ಸ್ಟಾರ್ ಸುವರ್ಣದಲ್ಲಿ ರಾತ್ರಿ 8:00ವರೆಗೆ ಶುರು ಆಗ್ತಾ ಇರುವಂತಹದ್ದು. ಇವತ್ತು ಲಾಂಚ್ ಆಗಿರುವಂಥದ್ದು. ಇದೆಲ್ಲದರ ಬಗ್ಗೆ ಮಾತಾಡಲು ಅಂಜಲಿ ಅವರಿದ್ದಾರೆ. ಈ ವಸುದೈವ ಕುಟುಂಬದಲ್ಲಿ ತಾಯಿ ಪಾತ್ರವನ್ನ ಮಾಡ್ತಾ ಇರೋದು, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಅವರ ಪಾತ್ರದ ಬಗ್ಗೆ. ಹಾಯ್ ಮ್ಯಾಮ್, ನಮಸ್ತೆ, ಹೇಗಿದ್ದೀರಾ? ಮೊದಲನೇದಾಗಿ ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ವಸುದೈವ ಕುಟುಂಬ ಯಾಕೆ ಯಾವಾಗ್ಲೂ ಅಂಜಲಿ ಅವರು ತಾಯಿ ಕ್ಯಾರೆಕ್ಟರ್ನೇ ಚೂಸ್ ಮಾಡ್ಕೋತಾರೆ ಅನ್ನುವಂಥದ್ದು? ಈಗ ನನ್ನ ತಾಯಿನೇ ಅಲ್ವಾ, ನಾನು 2 ಹೆಣ್ಮಕ್ಳು ತಾಯಿ, ಇಷ್ಟೇ ವಯಸ್ಸಿನ ಮಕ್ಕಳು ನನಗೂ ಇದ್ದಾರೆ. ಸೊ ಹೀರೋಯಿನ್ ಮಾಡೋ ಏಜಲ್ಲಿ ಹೀರೋಯಿನ್ ಮಾಡಾಯ್ತು, ಈಗ ತಾಯಿ ಆಗಿದ್ದೀನಿ, ವಯಸ್ಸು ಆಗಿದೆ, ಅದಕ್ಕೆ ನನಗೆ ತಾಯಿ ಪಾತ್ರನೇ ಕೊಟ್ಟಿದ್ದಾರೆ. ಓಕೆ, ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ರಾಮಾಚಾರಿ ಆಗಿರ್ಬೋದು, ಒಂದಷ್ಟು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದಕ್ಕೂ ಹೇಗೆ ಟೈಮ್ ಕೊಡಕ್ ಆಗ್ತಾ ಇದೆ ನಿಮ್ಗೆ? ಇಲ್ಲ, ನಾನು ಇವ್ರಿಗೆ ಮೊದಲೇ ಮಾತಾಡಿದಾಗ ಕೇಳ್ಕೊಂಡೆ. ಸೊ 4 ಸೀರಿಯಲ್ ಮಾಡ್ತಾ ಇದ್ದೀನಿ, ಎಲ್ಲ ಚಾನಲ್ಲು ಮೊದಲೇ ಕೇಳ್ಕೊಂಡೆ ನಾನು ಯಾವ್ಯಾವ ಪಾತ್ರಗಳು ಯಾವ್ಯಾವ ಸಮಯಕ್ಕೆ ಡೇಟ್ ಬೇಕಾಗುತ್ತೆ ಅಂತ. ಸೊ ನನ್ನ ಡೇಟ್ಗಳು ಇವ್ರ ಜೊತೆಗೆ ಹೊಂದಾಣಿಕೆ ಆಯಿತು. ನನಗೆ ಎಲ್ಲೂ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ತೀನಿ. ಇವ್ರಿಗೆ ಯಾರ್ಯಾರಿಗೆ ಡೇಟ್ ಕೊಡಬೇಕು ಮೊದಲೇ ಕೇಳಿ ಡೇಟ್ ತೊಗೊಂಡು 4 ಸೀರಿಯಲ್ಸ್ ಮಾಡ್ತೀನಿ ಅಂದ ತಕ್ಷಣ 30 ಡೇಸು ವರ್ಕ್ ಮಾಡಲ್ಲ. ಕೆಲವು ಸಾರಿ ಆಚೆ ಈಚೆನೂ ಆಗುತ್ತೆ ಡೇಟ್ಗಳು. ಅದನ್ನೆಲ್ಲ ನೋಡಿಕೊಂಡು ಕರೆಕ್ಟ್ ಡೇಟ್ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಎಲ್ಲ ಕಡೆ ಅಂಜಲಿ ಅವರು ಒಂದೊಳ್ಳೆ ಪಾತ್ರನ ಮಾಡಿದ್ದಾರೆ. ಸೊ ಏನೆಲ್ಲ ಡಿಫ್ರೆನ್ಸ್ ಇದೆ ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ? ಇಲ್ಲ, ಅವಾಗಿಂದು ಇವಾಗ ಮಾತಾಡೋಕ್ಕೆ ಆಗಲ್ಲ ಬಿಡಿ, ಸಾಧ್ಯನೇ ಇಲ್ಲ. ಅದನ್ನು ಒಂದು 20% ಇವತ್ತಿದೆ ಅಂತ ನಾನು ಹೇಳೋದೇ ಇಲ್ಲ. ಇವತ್ತು ಅದೇ ಹೇಳಿದ್, ನಾನು ಎಲ್ಲರೂ ಹೇಳ್ತಿರ್ತಾರಲ್ಲ ಕ್ಯಾರವನ್ ಇದು ಬಂದಿದೆ, ಯುಗ ಬಂದಿದೆ ಅಂತ. ಅವತ್ತು 10 ಮಾನಿಟ್ರ್ ಮಾಡ್ಕೋತಾ ಇದ್ವಿ ಒಂದು ಟೇಕ್ ಮಾಡೋಕ್ಕೆ ಮುಂಚೆ. ಇವಾಗ ಮಾನಿಟ್ರ್ ಮಾಡ್ದೇ ಟೇಕ್ ಮಾಡ್ಕೊಂಡ್ಬಿಡ್ತಾರೆ ಆರ್ಟಿಸ್ಟ್ಗಳು. ಏನು ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಯಾವುದನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವಾಗ. ಆವಾಗ ನಮಗೇನೋ ಒಂದು ಅಭಿನಯಿಸ್ಬೇಕಾದ್ರೆ ಸಮಯದ ಲಿಮಿಟ್ ಇರಲಿಲ್ಲ ಆವಾಗ. ಇವತ್ತು ಒಂದು ಸೀನ್ ಮಾಡಬೇಕಂದ್ರೆ ಅದು ಎಷ್ಟು ಸಮಯ ಆದರೂ ಆ ಸೀನ್ ಮಾಡಲೇಬೇಕಿತ್ತು. ಇವತ್ತು ನಮ್ಮ ಪ್ರತಿ ಕಲಾವಿದ್ರಿಗೂ ಸಮಯದ ಲಿಮಿಟ್ ಇದೆ. ಇವತ್ತು ಒಂದು 9 ಗಂಟೆಗೆ ಒಂದು ಸೀನ್ ಶುರು ಮಾಡಿದ್ರೆ 10 o'clock ಈ ಸೀನ್ ಮುಗಿಬೇಕು, 11 to 12 ಈ ಸೀನ್ ಮುಗಿಬೇಕು, 2 to 4 ಈ ಸೀನ್ ಮುಗಿಬೇಕಂತ ಒಂದು ಟೈಮ್ ಲಿಮಿಟ್ ಇದೆ. ಎಷ್ಟೋ ಸಾರಿ ನಿಮ್ಗೆ ಕೆಲವ್ರಿಗೆ ಅನಿಸಿರುತ್ತೆ, ಇವ್ರು ಇನ್ನೂ ನಮಗೇನೆ ಇಷ್ಟು ಅಭಿನಯಿಸಿ ಇಷ್ಟು ವರ್ಷ ಆದಮೇಲೂ ಕಾರಲ್ಲಿ ಕೂತ್ಕೊಂಡೋಗಿ ಬರಬೇಕಾದ್ರೆ ಇನ್ನೊಂಚೂರು ಚೆನ್ನಾಗಿ ಮಾಡಬೇಕಿತ್ತು, ನಿನ್ನೆ ಮಾಡಿ ಸೀನ್ ಸರಿ ಹೋಗಲಿಲ್ಲ, ನೀವು ಅರ್ಜೆಂಟ್ ಮಾಡಿಬಿಟ್ರಿ, ಆ್ಯಂಡ್ ಡೈಲಾಗ್ ಡೆಲಿವರಿ ಹೇಳ್ಬೇಕಾದ್ರೆ ಇನ್ನು ಸ್ವಲ್ಪ ಸಮಯ ಕೊಡಬೇಕಿತ್ತು, ಬಡ ಅಂತ ಹೇಳ್ಬಿಟ್ನಾ, ಇಮೋಷ್ನಲ್ ಕಮ್ಮಿ ಆಯಿತಾ, ಆಮೇಲೆ ಶಬ್ದಗಳು ಉಚ್ಚಾರಣೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಹೇಳ್ಬೇಕಿತ್ತಾ, ಬಿಡಿಸಿ ಹೇಳ್ಬೇಕಿತ್ತಾ, ಈ ಥರ ಎಲ್ಲ ಗೊಂದಲಗಳು ಈ ಕ್ಷಣನೂ ನನ್ನನ್ನು ಕಾಡುತ್ತೆ. ಅಂದರೆ ಸಮಯದ ಲಿಮಿಟ್ ಇವಾಗ ತುಂಬ ಅರ್ಜೆಂಟು. ಒಂದು 10 ಸೀನ್ ಬರ್ಕೊಂಡು ಬಂದಿರ್ತಾರೆ. ಇವತ್ತು ಒಂದು 10 ಆರ್ಟಿಸ್ಟ್ನ ಕರ್ಕೊಂಬಂದಿರ್ತಾರೆ. ಅವ್ರಿಗೆ ಏನಂದರೆ ಬೆಳಿಗ್ಗೆ 8:30 9 o'clock ಒಳಗೆ 10 ಸೀನ್ ಮುಗಿಬೇಕಷ್ಟೇ. ಆ ಒಂದು ಅರ್ಜೆನ್ಸಿ ಬಂದುಬಿಟ್ಟಿದೆ ಇವಾಗ ಎಲ್ಲರಲ್ಲೂ. ಅರ್ಜೆಂಟ್ ಮಾಡ್ತಾರೆ, ಅದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಅವಾಗಿನ ವಾತಾವರಣ, ಅವಾಗ ಆ್ಯಕ್ಟ್ ಮಾಡ್ತಾಯಿದ್ದು, ಅವಾಗಿನ ಬಾಂಧವ್ಯ ನೀರಿನ ಮೇಲಿನ ಗುಳ್ಳೆ ಥರ. ಇವಾಗ ನಾನೇ ನೋಡಿ 13 ವರ್ಷ ನಾನು ಬಣ್ಣ ಹಚ್ಚಿದಾಗ 20 ವರ್ಷ ನಾನು ಆ್ಯಕ್ಟೇ ಮಾಡಿಲ್ಲ. ಕಮ್ಬ್ಯಾಕ್ ಆಗಿನೂ ಆ್ಯಕ್ಟ್ ಮಾಡಿ ಅದೇ ಬಾಂಧವ್ಯ. ಇವಾಗ ಅವಿನಾಶ್ ಅವರು ನಾನು 32 ವರ್ಷದಿಂದ ಅಭಿನಯಿಸಿದ್ದು, ನಾವಿಬ್ಬರು ಒಟ್ಟಿಗೆ ಮತ್ತೆ ಅಭಿನಯಿಸ್ತಾ ಇದ್ದೀವಿ. ಇವಾಗಿನ ಕಲಾವಿದರಲ್ಲಿ ಮತ್ತೆ ಇಷ್ಟು ವರ್ಷಗಳ ನಂತರ ನೋಡೋಕ್ಕೆ ಸಾಧ್ಯನಾ ಅಂತ ನನಗನ್ಸುತ್ತೆ ಕೆಲವು ಸರಿ. ಯಾಕಂದರೆ ಕಲಿಯೋಕ್ಕೆ ಮುಂಚೆನೇ ಅವರು ತೆರೆಮರೆಗೆ ಹೊಟ್ಟೋಗ್ಬಿಡ್ತಾರೆ. ಕಲಿಯೋಕ್ಕೆ ಸಮಯನೇ ಸಿಕ್ಕಲ್ಲ. ಕಲಿಯೋಕ್ಕೆ ಸಮಯ ಸಿಕ್ಕಲ್ಲ ಅಂದರೆ ಇವ್ರು ಕೊಡೋದು ಇಲ್ಲ ಬಿಡಿ ಸಮಯನಷ್ಟು. ಪಾಪ ಅವ್ರದ್ದು ಏನೂ ತಪ್ಪಿರಲ್ಲ. ಕಷ್ಟ. ಅವಾಗಿಂದ ಇವಾಗ ಹೋಲ್ಸೋಕ್ಕಾಗೋದೇ ಇಲ್ಲ. ಓಕೆ, ಸ್ಕ್ರಿಪ್ಟ್ಗಳಿಂದು ಅಷ್ಟೇ ಹೇಳ್ತಾರೆ, ಅವಾಗಿನ ಸ್ಕ್ರಿಪ್ಟ್ಗಳಿಗೂ ಈಗಿನ ಸ್ಕ್ರಿಪ್ಟ್ಗಳಿಗೂ ಕೂಡ ಹೋಲಿಕೆ ಮಾಡ್ತಾರೆ, ಈಗ ಎಳೀತಾರೆ ಅನ್ನುವಂಥದ್ದು. ಸೊ ಹಾಗಿದೆಯಾ ಅನ್ನುವಂಥದ್ದು ನೀವು ನೋಡಿರೋ? ಇಲ್ಲ, ನಾನು ಸಿನಿಮಾ ಮಾಡಾದ್ಮೇಲೆ ನಾನು ಮೊದಲು ದೂರದರ್ಶನಕ್ಕೆ ಬಂದಿದ್ದೆ ಆ್ಯಕ್ಟಿಂಗ್ ಮಾಡೋಕ್ಕೆ. ಆವಾಗ 26 ಎಪಿಸೋಡ್ಸ್ ಅಷ್ಟು ಬರ್ತಿತ್ತು ಅಷ್ಟೇ. ಅದಕ್ಕಷ್ಟೇ ಕತೆನ ಒಂದು ಸಿನಿಮಾ ಥರನೇ ತೊಗೊಂಡು ಆ ಕತೆನ ಮುಗಿಸ್ಬಿಡ್ತಿದ್ರು. ಅವಾಗ ಎಳೀತಾ ಇರಲಿಲ್ಲ ಅವಾಗ. ಇವಾಗ ನಿಮ್ಗೆ ನೋಡಿ, ರಾಮಾಚಾರಿ ನನಗೆ 1000 ಆಗುತ್ತೆ ಇನ್ನೊಂದು 2 monthsಲ್ಲಿ. ಅಲ್ಲಿವರೆಗೂ ತೊಗೊಂಡೋಗ್ಬೇಕಲ್ಲ ನೀವು. ಅದಕ್ಕೆ ಏನು ಮಾಡ್ತಾರೆ, ದಿನ ನಿಮ್ಗೆ ಸೀನ್ ಕೊಡಬೇಕು, ದಿನ ನಿಮ್ಗೆ ಕಂಟೆಂಟ್ ಕೊಡಬೇಕು, ದಿನ ಒಂದು ಎಪಿಸೋಡಲ್ಲಿ ಕೂತ್ಕೊಂಡ್ರೆ ಅಷ್ಟೇ ಜನ ಆರ್ಟಿಸ್ಟ್, ಒಂದು 8 ಜನ. ಆ 8 ಜನದಲ್ಲೂ ನೀವು ಅವತ್ತೇನೋ ಹೊಸದು ನೋಡಬೇಕು, ಏನೋ ನಿಮ್ಗೆ ಹೊಸ ಸೀನ್ ಬೇಕು. ಏನು ಮಾಡ್ತಾರೆ ಅದನ್ನ? ಅದಕ್ಕೆ ಅವ್ರು ಜೋಕ್ ಮಾಡ್ತಿರ್ತಾರಲ್ಲ, ಜಾನಕಿ ಅಂತ ಕರೆದ್ರೆ ಹಿಂಗೆ ನೋಡ್ಬಿಡ್ಬೋದು, ಜಾನಕಿ ಅಂತ ಕರೆದು ಹಿಂಗೆ ಬರ್ತಾರೆ ಅಂತ ಅವ್ರು ಜೋಕ್ ಮಾಡ್ತಾರಲ್ಲ, ಅದೇ ಥರ ಇವಾಗ ತೊಗೊಂಡು ಹೋಗಲೇಬೇಕು. ಆ ಎಪಿಸೋಡು ಡೈಲಿ ಹೋಗ್ಬೇಕಲ್ಲ ಕತೆ, ಈಗ ತೊಗೊಂಡು ಹೋಗ್ಬೇಕು, ಎಳಿಲೂಬೇಕು. ಓಕೆ, ರಾಮಾಚಾರಿ ಅಂದಾಗ ನೆನಪಿಗೆ ಬಂತು, ಎಲ್ಲಿ ತನಕ ಬಂದಿದೆ ಕತೆ, ಯಾವಾಗ ಮುಗಿಯುವಂತ ಹಂತದಲ್ಲಿ ಇದೆಯೋ ಏನೋ ಅಂತ. ಈ ಹಿಂದೆ ಕೂಡ ರಾಮಾಚಾರಿ ಮುಗೀತು ಅನ್ನುವಂಥದ್ದು ಕೂಡ ಬಂದಿತ್ತು, ಬಟ್ ಅದು ಮುಗಿಲಿಲ್ಲ, ಮತ್ತೆ ಯಾವುದೋ ಒಂದು ಕತೆ ಘಟನೆ ಬಂತು. ಸೊ ಎಲ್ಲಿ ತನಕ ಬಂದಿದೆ ಅನ್ನುವಂಥದ್ದು? ಇಲ್ಲ, ರಾಮಾಚಾರಿ ಸದ್ಯದಲ್ಲಿ ಅನ್ಕೋತಾ ಇದ್ದಾರೆ, ಇನ್ನೂ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ರಾಮ್ಜಿ ಸರ್ಗೆ ಗೊತ್ತು. ಕತೆ ಅಂದರೆ ಕಲಾವಿದರ ಆಚೆ ಈಚೆ ಕೊರತೆಗಳಾಗಿ ಒಂದು ಸ್ವಲ್ಪ ಆಚೆ ಈಚೆ ಹೋಗ್ತಾ ಇದೆ ಕತೆ. ಬಟ್ ಜನ ಎಲ್ಲೂ ನೋಡೋದೇ ಇಲ್ಲ, ಬೇಡ ಅನ್ನೋ ಮಟ್ಟಕ್ಕೆ ಖಂಡಿತ ಇಲ್ಲ, ನೋಡ್ತಾ ಇದ್ದಾರೆ. ತುಂಬ ದಿನ ಆಯ್ತಲ್ವಾ, ಜನಕ್ಕೂ ಸಾಕನ್ಸಿರ್ಬೋದು. ಯಾಕಂದರೆ ಹೊಸ ಕತೆಗಳು ಬರ್ತಾ ಇದೆ, ಹೊಸ ಸೀರಿಯಲ್ಗಳು ಬರ್ತಾ ಇದೆ ನೋಡೋದಕ್ಕೆ.
ಇನ್ನೊಂದು 2 ತಿಂಗಳಲ್ಲಿ ಮಾಡಿ ಮುಗಿಸ್ಬೇಕು ಅನ್ನೋ ಯೋಚನೆ ಮಾಡ್ತಿದ್ದಾರೆ. ನೋಡ್ಬೇಕು, ಮುಗಿಯುತ್ತೆ ಅನ್ಕೊಂಡಿದ್ದೀನಿ ನಾನು. ಓಕೆ, ಅವಿನಾಶ್ ಸರ್ ಜೊತೆ ಈ ಹಿಂದೆ ಕೂಡ ಆಕ್ಟ್ ಮಾಡಿದ್ರಿ, ಸೊ ಇವಾಗ ಆ ಬಾಂಧವ್ಯ ಈಗಲೂ ಇದೆಯಾ ಅನ್ನುವಂಥದ್ದು? ಖಂಡಿತ. ನೀವು ಅವಿನಾಶ್ ಸರ್ ಅಂದರೆ ಎಲ್ಲ ಕಲಾವಿದರು, ಅವಾಗ ನಾವೆಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಲ್ಲ, ನೀವು ಯಾರ ಜೊತೆ ಹೋದ್ರೂ ಅದೇ ಆತ್ಮೀಯತೆ, ಅದೇ ವಿಶ್ವಾಸ. ನಾವು ಅವಾಗಿನ ಕಲಾವಿದ್ರನ್ನೆಲ್ಲ ಒಟ್ಟಿಗೆ ನೋಡಿಬಿಟ್ರೆ ನಮ್ಮ ಕುಟುಂಬದವ್ರನ್ನೇ ನೋಡಿದಷ್ಟು ಖುಷಿ ಕೊಟ್ಬಿಡುತ್ತೆ ನಮಗೆ. ಸೊ ನಾನು ಅವ್ರ ಜೊತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ, ಇವಾಗಲೂ ಅಷ್ಟೇ ಖುಷಿ ಕೊಟ್ಟಿದೆ. ಅವ್ರದ್ದು ಅಷ್ಟೇ ಸಮಯನೂ ಸಿಕ್ಕಿದೆ, ಅಷ್ಟೇ ತಾಳ್ಮೆ. ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ನಾನು ಐ ಆಮ್ ಲಕ್ಕಿ ಅನಿಸುತ್ತೆ. ಯಾಕಂದರೆ ಆ್ಯಕ್ಟ್ ಮಾಡಬೇಕಾದ್ರೆ ಕಾಂಪಿಟೇಷನ್ ಇರಬೇಕು, ನೀನಾ ನಾನಾ ಅಂತ ಆ್ಯಕ್ಟ್ ಮಾಡೋಕ್ಕೆ. ಅವರಿಂದ ಕಲ್ತ್ಕೋತಿದ್ದೀನಿ ಅನಿಸುತ್ತೆ ನನಗಿನ್ನು. ಡೈಲಾಗ್ ಎಷ್ಟೋ ಸರಿ ನಾವು ಚೇಂಜಸ್ ಮಾಡ್ಕೋತೀವಿ. ಅಂಜಲಿ ಅವರೇ ನೀವು ಇದನ್ನು ಹೇಳಿ, ನಾನು ಹೇಳಿದ್ಮೇಲೆ ಹೇಳಿ ಅಂತಾರೆ, ಖುಷಿ ಆಗುತ್ತೆ. ಅಂದರೆ ಅಷ್ಟು ದೊಡ್ಡ ಕಲಾವಿದ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ನನಗೆ. ಅವ್ರು ತಿದ್ದು ಹೇಳ್ತಾರೆ, ಏನಾರು ಇದ್ದರೆ ತಿದ್ಕೊಳ್ಳಿ ಅಂತಾರೆ, ಮಕ್ಳುಗಳಿಗೆಲ್ಲ ಹೇಳ್ಕೊಡ್ತಾರೆ ಇಷ್ಟು ಪೇಷನ್ಸಿಂದ. ಅವ್ರ ಸ್ವಂತ ಮಕ್ಕಳ ಥರ ಅವ್ರಿಗೆ ಇದು ಮಾಡೋಣ ಅದು ಮಾಡೋಣ. ನಾನು ಇಲ್ಲಿ ಬಂದಮೇಲೆ ಅದು ತುಂಬ ಖುಷಿ ಆಗ್ತದೆ ನನಗೇನು. ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದ್ರಿಂದ ನನಗಂತ ನನಗೆ ಯಾವುದೇ ನಾನು ಅವಾಗಿನ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂದರೆ ನಂಗೆ ಹಬ್ಬನೇ ಅದು ಖುಷಿ. ಓಕೆ, ರಿಯಲ್ ಲೈಫಲ್ಲಿ 2 ಮಕ್ಕಳ ತಾಯಿ, ಇಲ್ಲಿ 4 ಮಕ್ಕಳ ತಾಯಿ. ಎಲ್ಲೋ ಒಂದ್ ಕಡೆ ಹೆಣ್ಣಿಗೆ ಪ್ರಿಫರೆನ್ಸ್ ಕೊಡೋದು ಈಗಿನ ಕಾಲಘಟ್ಟದಲ್ಲಿ ಕಮ್ಮಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಸೊ ನೀವ್ ಏನ್ ಹೇಳ್ತೀರಿ? ಇಲ್ಲ, ಅದು ನಮ್ಮಮ್ಮನ ಕಾಲದಲ್ಲಿ ಇರ್ಬೋದು, ನನ್ನ ಜೀವನದ ನನ್ನ ಕಾಲದಲ್ಲಿ ಇಲ್ಲ ಅನಿಸುತ್ತೆ. ಯಾಕಂದರೆ ನಮ್ಮ ಮನೇಲಿ ನಾವು ಹೇಗೆ ನಡ್ಕೊಂಡು ಬರ್ತಿದ್ವಿ, ಇವತ್ತು ಮನೇನ ಹೇಗೆ ನಡ್ಸ್ಕೊಂಡು ಹೋಗ್ತಿದ್ವಿ. ನನ್ನ ಬ್ರದರ್ ಎಲ್ಲ ಹೋದ್ಮೇಲೂ ಕೂಡ ಮನೇನ ಒಂದು ತಾಯಿ ಆಗಲಿ, ನಮ್ಮ ಕುಟುಂಬಕ್ಕಾಗಲಿ, ಆಮೇಲೆ ಪ್ರತಿ ಜವಾಬ್ದಾರಿಗಳನ್ನ ನಮ್ಮ ಹೆಗಲ ಮೇಲೆ ಹಾಕ್ಕೊಂಡು ನಡೀತಾ ಇರೋದಾಗಲಿ, ನನಗೆ ಯಾವತ್ತೂ ಮನೆ ಗಂಡು ಮಕ್ಳಿಗಿಂತ ನಾವೇ ಬೆಟರಾಗಿ ಮಾಡ್ಕೊಂಡು ಹೋಗ್ತಿದ್ದೀವಿ ಅನ್ಸುತ್ತೆ. ನಾವೇ ನಮ್ಮ ಭುಜದ ಮೇಲೆ ಭಾರನ ಹಾಕೊಂಡು ಅಂದರೆ ಧೈರ್ಯದಿಂದ ನಡೀತಿದ್ದೀವಿ. ಅಂದರೆ ದೇವ್ರ ಶಕ್ತಿ ಆಶೀರ್ವಾದನೂ ಇದೆ, ಹಂಗೆ ಅನಿಸಲ್ಲ. ಬಟ್ ಈ ಸೀರಿಯಲಲ್ಲೂ ಕೂಡ ನಂದೇ ಒಂದು ಪಾತ್ರನೇನೋ ಹೀರೋಯಿನ್ಗೆ ಸಿಕ್ಕಿದೆ ಅನ್ನಿಸ್ತಾ ಇದೆ, ಸ್ವಾತಿಗೆ. ಸೊ ಖಂಡಿತ ನಮ್ಮ ಪಾತ್ರನೇ ಅವಳು ಅಭಿನಯಿಸ್ತಾಳೆ ಅನಿಸುತ್ತೆ. ಆ ಜವಾಬ್ದಾರಿನ ಹೊತ್ಕೊಂಡಿದ್ದಾಳೆ. ಎಲ್ಲೂ ನನಗೆ ಈ ಸೀರಿಯಲ್ ನೋಡಿದ್ಮೇಲೆ ತುಂಬ ಹೆಣ್ಮಕ್ಳು ಆ ಒಂದು ಧೈರ್ಯ ಬರುತ್ತೆ ಅನಿಸುತ್ತೆ. ಅಯ್ಯೋ, ಏನು ನಮ್ಮ ಜೀವನದಲ್ಲೇ ಕಷ್ಟ ಇಲ್ಲ, ನಮ್ಮ ಜೀವನದಲ್ಲೇ ಈ ತೊಂದರೆ ಆಗಿಲ್ಲ ನೋಡಿ, ಇವಾಗ ಅವಳು ವಸುದೇವ ಕುಟುಂಬ ಸ್ವಾತಿಗಾಗಲಿಲ್ವಾ ಅಂತ. ಈ 4 ಜನ ಹೀರೋಯಿನ್ಸು, ಈ ಮಕ್ಕಳುಗಳು 4 ಹೀರೋಯಿನ್ಸು ಅವ್ರವ್ರದ್ದೇ. ಅವಳು ತುಂಬ ಆಸೆ ಪಟ್ಟು ಒಂದು ಗಂಡ, ಇನ್ನೊಂದು ಹೀರೋಯಿನು, 4 ಹೀರೋಯಿನ್ಸ್ ಇದರಲ್ಲಿ, 4 ಹೀರೋಯಿನಲ್ಲಿ ಇನ್ನೊಬ್ಳು ಹೀರೋಯಿನ್ನು ಅವಳು ಆಸೆ ಪಟ್ಟು ಗಂಡ ಮದುವೆ ಮಾಡ್ಕೊಳ್ಳೋ ಕನಸಿರುತ್ತೆ, ಅದು ಮದುವೆ ಮಾಡ್ಕೊಳ್ಳೋಕ್ಕಲ್ಲ. ಮಧ್ಯಮದು ಅವಳು ಎಷ್ಟು ಸ್ಟ್ರಗಲ್ ಪಡ್ತಾಳೆ. ಕೊನೆಗೆ ಆ ಮಧ್ಯಮ ಅವ್ರ ಜೀವನಕ್ಕೆ ನಾನು ಪ್ರೀತಿ ಕೊಟ್ಟರೆ ಹೊಂದ್ಕೋತೀನಿ ಅನ್ನೋದೊಂದು ಬೆಳೆಯುತ್ತೆ. ಸೊ ಖಂಡಿತವಾಗ್ಲೂ ಈ ಕಥೆಯಿಂದ ತುಂಬ ಮಧ್ಯಮ ವರ್ಗ ಕುಟುಂಬದ ಮಕ್ಕಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಮುಂಬೈಯಿಂದ ಬಂದು ಇಲ್ಲಿ ದುಬೈಯಿಂದ ಬಂದು ಇಲ್ಲಿ ನಟನೆಯನ್ನ ಶುರು ಮಾಡಿರೋದು. ಒಂದಷ್ಟು ಜನ ಹೇಗೆ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ನಟನೆಯನ್ನ ಶುರು ಮಾಡಿ ಹಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಅಲ್ಲಿ ಹೋಗಿ ನಟನೆಯನ್ನ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿಯನ್ನ ಮರೆತು ಬಿಡ್ತಾರೆ. ಸೊ ನೀವು ಅಲ್ಲಿಂದ ಬಂದಿರುವಂತದ್ದು, ಸೊ ಹೇಗೆ ಮ್ಯಾಮ್? ಇಲ್ಲ, ನಾನು ಮೊದಲು ಆ್ಯಕ್ಟ್ ಮಾಡಿಬಿಟ್ಟು ಹೋಗಿದ್ದೆ ಅಲ್ವಾ. ನನಗೇನು ಇಂಡಸ್ಟ್ರಿ ಹೊಸದಲ್ಲ. ಕ್ಯಾಮ್ರಾ ಆಗಲಿ, ನನ್ನ ಮಾಧ್ಯಮ ಮಿತ್ರ ಆಗಲಿ, ನನ್ನ ಎಲ್ಲ ಬಂಧು ಬಾಂಧವರು ಯಾರು ನನಗೆ ಹೊಸಬ್ರಲ್ಲ. ಇಲ್ಲಿ ಅಷ್ಟು ವರ್ಷ ಆ್ಯಕ್ಟ್ ಮಾಡಿದ್ದೆ. ಆಮೇಲೆ ನನಗೆ ಒಂದು ಮಕ್ಕಳು ಎಜುಕೇಷನ್ ಮುಗಿಯೋರ್ಗೂ ಆ್ಯಕ್ಟ್ ಮಾಡಬಾರ್ದು ಅಂತಿತ್ತು. ಸೊ ಮಕ್ಕಳು ಎಜುಕೇಷನ್ ಮುಗೀತೋ ಸಮಯಕ್ಕೆ ಮತ್ತೆ ಅಭಿನಯಿಸೋಕ್ಕೆ ಶುರು ಮಾಡಿದೆ. ಖುಷಿ ಆಗ್ತಾ ಇದೆ. ಆ ಥರ ಏನು ಅನಿಸ್ತಾ ಇಲ್ಲ, ಖುಷಿನೇ ಆಗ್ತಾ ಇದೆ ನನಗೆ. ಓಕೆ, ಕೊನೆಯದಾಗಿ ಇಷ್ಟು ದಿನ ಕಲರ್ಸ್ ಕನ್ನಡದ ತಾಯಿ ಆಗಿದ್ರಿ, ಈಗ ಸ್ಟಾರ್ ಸುವರ್ಣದ ತಾಯಿ ಆಗಿದ್ರೆ, ಸೊ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗ್ತಿದೆ ನನಗೆ. ಸ್ಟಾರ್ ಸುವರ್ಣದಲ್ಲಿ ತುಂಬ ಅವಕಾಶಗಳು ಬಂದರೂ ನಾನು ಒಂದು ಒಳ್ಳೆ ಪಾತ್ರಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ದೇವ್ರ ದಯದಿಂದ ನನಗೆ ಆ ಥರ ಒಂದು ಒಳ್ಳೆ, ನಾನು ಏನು ಬಯಸ್ತಾ ಇದ್ನೋ ಅಂಥ ಒಂದು ಪಾತ್ರ ನನಗೆ ಈ ವಸುದೇವ ಕುಟುಂಬದಲ್ಲಿ ಸ್ಟಾರ್ ಸುವರ್ಣದಿಂದ ಕೊಟ್ಟಿದ್ದಾರೆ. ಅವ್ರು ಏನು ಅಂದ್ಕೊಂಡಿದ್ದಾರೋ ಆ ಪಾತ್ರಕ್ಕೆ ಜೀವ ತುಂಬ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಅಂಜಲಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.